ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದು ಮಾಡು ತಂದೆ. ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ಸ್ನೇಹಿತರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮುಖಾಂತರ, ಕಾಲ್ ಮುಖಾಂತರ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಾ, ರಾಯರ ಭಕ್ತರು. ಸರ್, ರಾಯರಿಗೆ ಯಾವ ಥರ ಸೇವೆ ಮಾಡಿದರೆ ನಮಗೆ ಒಲಿತಾರೆ? ನಾವು ಏನು ಮಾಡಬೇಕು ಸರ್ ರಾಯರಿಗೆ? ಸರ್, ನಿಮ್ಗೆ ಎಷ್ಟು ಬೇಗ ಒಲ್ದಿದ್ದಾರಲ್ಲ ಸರ್. ನಾನು ಬಿಡು ಸಿಕ್ಕಾಗ ರಾಯರ ಮಠದಲ್ಲಿ ಕೂತ್ಕೊಂಡಿರ್ತೀನಿ. ನಾನು ಆಫೀಸ್ಗೆ ಹೋಗ್ಬೇಕಾದ್ರೂ ನಾನು ರಾಯರ ಮಠಕ್ಕೆ ಹೋಗ್ತಾ ಇರ್ತೀನಿ. ನನಗೆ ಯಾಕೆ ಸರ್ ಇನ್ನೂ ನನಗೆ ಅನುಗ್ರಹ ಮಾಡ್ತಾ ಇಲ್ಲ? ನನಗೆ ಯಾಕೆ ಸರ್ ರಾಯರ ಪ್ರತಿಫಲ ಕೊಡ್ತಾ ಇಲ್ಲ? ನಾನು ಏನು ಸೇವೆ ಮಾಡಬೇಕು ಹೇಳಿ ಸರ್, ನಾನು ಮಾಡ್ತೀನಿ ಅಂತ ಕೇಳಿದ್ದೀರಾ? ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ರಾಯರ ಮಠದಲ್ಲಿ ಬೆಂಗಳೂರಲ್ಲಿರ್ತಕ್ಕಂಥ ಜಯನಗರದಲ್ಲಿ ರಾಯರ ಮಠದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ 4,000-5,000 ಜನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾರೆ ಸ್ನೇಹಿತರೆ. ಇವಾಗ ನಮ್ಮ ಕೈಲಿ ಸಾಧ್ಯವಾದಷ್ಟು ಅಕ್ಕಿನೋ ಅಥವಾ ಎಣ್ಣೆನೋ ತುಪ್ಪನೋ ಬೇಳೆನೋ ಎಷ್ಟು ಸಾಧ್ಯವಾಗುತ್ತೆ ನಮ್ಮ ಕೈಲಿ ನಾವೇನು ಕೊಡಿಸ್ತೀವಿ ಸ್ನೇಹಿತರೆ. ರಾಯರು ನಾವು ಒಂದು ಸಲ ಕೊಡಿಸಿದರೆ ನಮಗೆ 10 ಪಟ್ಟು ರಾಯರು ವಾಪಸ್ ಕೊಡ್ತಾರೆ. ನಾವು ಒಂದು ಸಲ ಕೊಡಿಸಿದರೆ ರಾಯರು ನಮ್ಗೆ 10 ಪಟ್ಟು ವಾಪಸ್ ಕೊಡ್ತಾರೆ. ಸಾಕ್ಷಿ ಸಮೇತ ನಿಮ್ಮ ಹತ್ರ ಬಂದಿದ್ದೀನಿ ಸ್ನೇಹಿತರೆ. ಅದು ಯಾವ ಥರ ಅಂದರೆ ಸ್ನೇಹಿತರೆ, ಒಬ್ಬರು ರಾಯರ ಭಕ್ತರು 9 ವಾರ ವೆಜಿಟೇಬಲ್ ಕೊಡಿಸ್ತೀನಿ ಅಂತ ಹೇಳಿದರು. 9 ವಾರ ಕೊಡಿಸ್ತೀನಿ ಅಂತ ಅಂದವರು ಇವತ್ತಿಗೆ 95ನೇ ವಾರ ಆಯಿತು ಅವ್ರು ಕೊಡಿಸ್ತಾ ಇದ್ದು ಸ್ನೇಹಿತರೆ. ಅಂದರೆ ನಾವು ಏನು ಒಂದು ಸಲ ಕೊಡ್ತೀವಿ, ರಾಯರು ನಮ್ಗೆ ಅದರ 10 ಪಟ್ಟು ವಾಪಸ್ ಕೊಡ್ತಾರೆ. ನಾವೇನು ಅಕ್ಕಿ ಅಥವಾ ಎಣ್ಣೆ ತುಪ್ಪ ಇದೇನೇ ಕೊಡಿಸ್ತೀವಿ, ಅದು ರಾಯರು ತೊಗೊಂಡೋಗಲ್ಲ, ಅದು ಅಲ್ಲಿರ್ತಕ್ಕಂಥ ಗುರುಗಳು ತೊಗೊಂಡೋಗಲ್ಲ. ಅದು ಮತ್ತೆ ರಿಟರ್ನ್ ನಮಗೆ ಪ್ರಸಾದವಾಗಿ ಬರುತ್ತೆ ಸ್ನೇಹಿತರೆ. ನಾವೇನು ಅಲ್ಲಿ ಕೊಡಿಸ್ತೀವಿ ನೋಡಿ, ಅದು ಮತ್ತೆ ರಿಟರ್ನು ನಮಗೆ ಪ್ರಸಾದವಾಗಿ ನಮಗೆ ಬರುತ್ತೆ ಸ್ನೇಹಿತರೆ. ಪ್ರತಿ ಗುರುವಾರಕ್ಕೊಮ್ಮೆ 4,000-5,000 ಜನ ಪ್ರಸಾದ ಸ್ವೀಕರಿಸ್ಕೊಂಡು ಬರ್ತಾರಂದರೆ ರಾಯರ ಅನುಗ್ರಹ ಇದೆ. ರಾಯರು 4 ವರ್ಷ ಸ್ನೇಹಿತರೆ ಒಂದು ಹೊತ್ತು ಊಟ ಮಾಡಿ 4 ವರ್ಷ ಉಪವಾಸವಾಗಿದ್ದಾರೆ. ಒಂದು ಹೊತ್ತು ಊಟ ಮಾಡಿಕೊಂಡು 4 ವರ್ಷ ಉಪವಾಸ ಅಂದರೆ ಆವಾಗಿನ ಟೈಮಲ್ಲಿ ಅಷ್ಟು ಬಡತನ ಇತ್ತು ರಾಯರಿಗೆ. ಆ ಬಡತನ, ಆ ಕಷ್ಟ ಆದರೆ ಏನಿದೆ ಅದು ನನ್ನಲ್ಲೇ ಮುಕ್ತಿ ಆಗಲಿ ಅಂತಂದು ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ರಾಯರು. ನನ್ನನ್ನು ನಂಬಿಕೊಂಡು ಬಂದಂಥ ಭಕ್ತರು ಯಾರೂ ಉಪವಾಸ ಹೋಗಬಾರ್ದು, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಲಿ ಅಂತಂದು ಇವತ್ತಿಗೂ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ಮಂತ್ರಾಲಯದಲ್ಲಿ ಎಷ್ಟೋ ಕೋಟ್ಯಾಂತರ ಜನರು ಸ್ನೇಹಿತರೆ ಹೋಗ್ತಾ ಇರ್ತಾರೆ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾರಂದರೆ ರಾಯರ ಅನುಗ್ರಹ ಇದೆ. ಇವತ್ತು ನಮಗೆ ಹಂಚ್ಕೊಳ್ಳೋಕ್ಕೆ ಸೋಷಿಯಲ್ ಮೀಡಿಯಾ ಇದೆ ಸ್ನೇಹಿತರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮನೆಯಲ್ಲಿ ಕೂತ್ಕೊಂಡು ಎಲ್ಲ ನೋಡ್ತೀವಿ, ಎಲ್ಲದೂ ಒಂದು ಸರ್ಚ್ ಮಾಡಿ ನೋಡ್ತೀವಿ. ಆಗಿನ ಟೈಮಲ್ಲಿ ಏನೂ ಇರಲಿಲ್ಲ ಸ್ನೇಹಿತರೆ. ಗೂಗಲ್ಲು, ಈ ಸೋಷಿಯಲ್ ಮೀಡಿಯಾ ಇಷ್ಟು ಪವರ್ಫುಲ್ಲಾಗಿ ಏನೂ ಇರಲಿಲ್ಲ. ಆವಾಗ ನಂಬಿಕೆ, ಗುರುಗಳ ಮೇಲೆ ಇಟ್ಟಿರೋ ಒಂದು ನಂಬಿಕೆ, ಆ ವಿಶ್ವಾಸದೊಂದಿಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ರಾಯರ ಮೇಲೆ ಇಟ್ಟ ನಂಬಿಕೆನ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ ಸ್ನೇಹಿತರೆ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ನಿಮ್ಮ ಕೈಲಿ ಸಾಧ್ಯವಾದಷ್ಟು ನೀವೇನು ಕೊಡಿಸ್ಬೇಕು ಅಂದ್ಕೊಂಡಿರ್ತೀರ. ಸರ್, ನನಗೆ ಕೊಡ್ಸೋಕ್ಕೆ ನನಗೆ ಟೈಮ್ ಇರಲ್ಲ ಸರ್, ನನಗೆ ಆಫೀಸ್ ಇರುತ್ತೆ, ನನಗೆ ಕೆಲಸ ಇರುತ್ತೆ. ಆಯಿತು, ಸಂತೋಷ, ಕೆಲಸ ಮಾಡಿ ಸ್ನೇಹಿತರೆ. ಆದರೆ ರಾಯರು ನೀವು ಅದನ್ನೆಲ್ಲ ಬಿಟ್ಟು ನನಗೆ ಕೊಡಿಸಿ ಅಂತ ಕೇಳ್ತಾ ಇಲ್ಲ. ನಿನ್ನ ಕೈಲಿ ಸಾಧ್ಯವಾದರೆ ಇದನ್ನೆಲ್ಲ ತಂದು ಕೊಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಕೈಲಿ ಎಷ್ಟು ಒಂದು ಸೇವಾ ಕೌಂಟ್ರ್ ಇರುತ್ತೆ ಸ್ನೇಹಿತರೆ. ಯಾರ ಹೆಸರಲ್ಲೇ ಕೊಡಿಸ್ಬೇಕು ಅಂದ್ಕೊಂಡಿರ್ತೀರ ಅಷ್ಟು ಅಮೌಂಟನ್ನು ಕೊಡಿ. ನೀವು ಇಷ್ಟೇ ಅಮೌಂಟ್ ಕೊಡಿ ಅಂತ ಅಲ್ಲಿ ನಿಮ್ಮನ್ನು ಕೇಳ್ತಾರೆ. ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಕೊಡಿ. ಇಲ್ಲ ವೆಜಿಟೇಬಲ್ ಕೊಡಿ, ವೆಜಿಟೇಬಲ್ಲು ಅಥವಾ ಅಕ್ಕಿನೋ, ಈ ಏನು ಎಣ್ಣೆನೋ ತುಪ್ಪನೋ, ಇದು ಏನು ಕೊಡಿಸ್ಬೇಕು ಅಂದ್ಕೊಂಡಿರ್ತೀರ ಅಲ್ಲಿ ಕೊಡಿಸಿದರೆ ಅದು ಖಂಡಿತ ರಾಯರಿಗೆ ತಲುಪುತ್ತೆ ಸ್ನೇಹಿತರೆ. ಇಷ್ಟು ಮಾಡಿ, ಇದನ್ನು ಮಾಡೋದ್ರಿಂದ ನೀವು 1 ಪಟ್ಟು ಕೊಡಿಸಿದರೆ ರಿಟರ್ನ್ ನಿಮ್ಗೆ 10 ಪಟ್ಟು ಬರುತ್ತೆ. ರಾಯರು ನಿಮ್ಮ ಮನೆಗೆ, ನಿಮ್ಮ ಕುಟುಂಬದವರ ಮೇಲೆ ಸಂಪತ್ತು ಅನ್ನೋದು ಹುಡುಕೊಂಡು ಬರುತ್ತೆ ಸ್ನೇಹಿತರೆ. ರಾಯರ ಅನುಗ್ರಹ ಮಾಡ್ತಾರೆ. ಇದಕ್ಕೆ ಸಾಕ್ಷಿ ನಾನಿದ್ದೀನಿ. ಮತ್ತು ಅಲ್ಲಿ ಒಬ್ಬರು ರಾಯರ ಭಕ್ತರು 9 ವಾರ ಕೊಡಿಸ್ತೀನಿ ಅಂತ ಅಂದವರು ಇವತ್ತಿಗೆ 95ನೇ ವಾರ ಆಯಿತು ಕೊಡಿಸ್ತಾ ಇದ್ದವರು ವೆಜಿಟೇಬಲ್ಲು. ಇವತ್ತಿಗೂ ಕಂಟಿನ್ಯೂ ಆಗಿ ಕೊಡಿಸ್ತಾ ಇದ್ದಾರೆ. ಅಂದರೆ ಅವರು ರಾಯರ ಅನುಗ್ರಹ ಮಾಡಿದ್ದಾರೆ ಅಂತ ಅರ್ಥ.
ಅದಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ನನಗೂ ಒಳ್ಳೆಯದಾಗಲಿ. ಅದಕ್ಕೆ ನಾನು ಪ್ರತಿ ದಿನವೂ ರಾಯರ ಬಗ್ಗೆ ವಿಡಿಯೋ ಹಾಕ್ತಾನೇ ಇರ್ತೀನಿ. ನಿಮಗೆ ಇನ್ನೂ ನಿಮಗೆ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ್ಮ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ರಾಯರಿಗೆ ಖಂಡಿತ ನೀವು ಮೆಸೇಜ್ ಮಾಡೋದನ್ನು ರಾಯರಿಗೆ ತಲುಪುತ್ತೆ. ಪ್ರತಿ ದಿನವೂ ರಾಯರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನಾನು ಪ್ರತಿ ದಿನವೂ ರಾಯರ ಬಗ್ಗೆ ವಿಡಿಯೋ ಹಾಕೋದನ್ನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ರಾಯರ ಬಗ್ಗೆ ಬೇಗ ನೀವು ತಿಳ್ಕೊಬೋದು. ರಾಯರ ಬಗ್ಗೆನೇ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೇದು ಮಾಡು, ನನಗೂ ಒಳ್ಳೇದು ಮಾಡು ತಂದೆ.